पसीना बहाए अपमान सहे, गरीब का घर फिर भी आबाद नहीं। कहाँ है न्याय, कहाँ है न्याय? काम की खोज है, पैरों में है छाले, हक को तरसते भारत बनाने वाले। हर सुबह पे है ताले, बोल किसने डाले, है गुरूर जैसा सच छुपाने वाले। अब तो लेके रहेंगे न्याय। सहो मत, डरो मत, सहो मत, डरो मत। ನಮಸ್ಕಾರ ಸ್ನೇಹಿತರೆ, ಕ್ಷಮೆ ಇರಲಿ, 2 ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ರಾಹುಲ್ ಗಾಂಧಿಯವರ ಭಾರತ ನ್ಯಾಯ ಯಾತ್ರೆ ಇವತ್ತು 10 ದಿನಗಳನ್ನು ಪೂರೈಸಿದೆ. असम के बरपेटा में हम मौजूद हैं और मेरे ठीक पीछे आपको राहुल गांधी मंच पर नजर आएंगे, जो कि लगातार यहाँ की जनता से संवाद कर रहे हैं। आज का दिन कई लिहाज में, कई मायनों में महत्वपूर्ण रहा। 10वां दिन था न्याय यात्रा का। ನಿನ್ನೆ ಇಡೀ ದೇಶದಲ್ಲಿ ಒಂದು ಬೇರೆ ರೀತಿಯ ಸಂಭ್ರಮದ ವಾತಾವರಣ ಇತ್ತು. ದೇಶದ ಸಾಮಾಜಿಕ ಮತ್ತು ರಾಜಕೀಯ ಸಂದರ್ಭದಲ್ಲಿ ಈ ತರಹದ ಗ್ರ್ಯಾಂಡ್ ನರೇಟಿವ್ ಬೇರೆದೇ ಅರ್ಥವನ್ನ ನೀಡುತ್ತೆ. ಅದು ವಿಚಾರ ಹಾಗಿರಲಿ. ಹೀಗಾಗಿ ನಾನು ನಿನ್ನೆ ಈ ವಿಡಿಯೋ ಮಾಡೋ ವಿಚಾರವನ್ನ ಸ್ವಲ್ಪ ತಡೆ ಹಿಡಿದೆ. ಸೊ ಇವತ್ತು ರಾಹುಲ್ ಗಾಂಧಿಯವರ ಭಾರತ ನ್ಯಾಯ ಯಾತ್ರೆಯ 10ನೇ ದಿನದ ವಿಶೇಷತೆ ಏನೇನು ನಡೀತು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನನಗೆ ಈ ಸ್ಥಿತಿಯನ್ನು ನೋಡಿದಾಗ ಒಂದು ಕವಿತೆಯ ಸಾಲು ನೆನಪಾಗುತ್ತೆ. ಜಗವೆಲ್ಲ ನಗುತ್ತಿರಲು ಜಗದಳವು ನನಗಿರಲಿ ಅಂತ. ಬಹುಶಃ ಈ ಕವಿಯ ಬಗ್ಗೆ ತಾವು ಎಷ್ಟು ಕೇಳುತ್ತಿರೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಸಾಹಿತ್ಯದಲ್ಲೂ ಕೂಡ ಒಂದು ಗ್ರ್ಯಾಂಡ್ ನರೇಟಿವ್ ಮುಖ್ಯ ಆಗಿದೆ. ಹೀಗಾಗಿ ಈ ತರದ ಕವಿಗಳು ಬಹಳಷ್ಟು ಜನಮಾನಸದಲ್ಲಿ ನೆನಪಲ್ಲಿ ಉಳಿಯೋದಕ್ಕೆ ಸಾಧ್ಯತೆ ಕಡಿಮೆ. ಜಗವೆಲ್ಲ ನಗುತ್ತಿರಲು ಜಗದಳವು ನನಗಿರಲಿ. ಈ ಸಾಲುಗಳು ಈಶ್ವರ್ ಸನ್ಕಲ್ ಅವರ ರಚನೆ. ರಬಕವಿ ಎಂಬ ಪುಟ್ಟ ಪ್ರದೇಶದಲ್ಲಿ ಈಶ್ವರ್ ಸನ್ಕಲ್ ಅವರು ತಮ್ಮ ಪಾಡಿಗೆ ತಾವು ಕವಿತೆಗಳನ್ನು ಬರಿತಾ ಇರುವಂಥ ಕವಿಯಾಗಿದ್ದರು. ಅವರ ಅದ್ಭುತ ಸಾಲು. ಈ ಸಾಲು ಇವತ್ತು ಯಾಕೆ ನೆನಪಾಯಿತು ಅಂತಂದರೆ, ದೇಶದಲ್ಲಿ ಎಲ್ಲೋ ಒಂದು ಕಡೆ ಉನ್ಮಾದದಲ್ಲಿ ಇರುವಂಥ ವಾತಾವರಣ, ಎಲ್ಲರೂ ಅವರಿಗೆ ಅರಿವೇ ಇಲ್ಲದಂಥ, ಅವರಿಗೆ ಅರ್ಥವೇ ಆಗದಂತಹ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಉನ್ಮಾದದ ಕ್ಷಣದಲ್ಲಿ, ಸಂಭ್ರಮದಲ್ಲಿರುವ ಹೊತ್ತಲ್ಲಿ ಜಗದ ನೋವುಗಳನ್ನು ಅನುಭವಿಸ್ತಾ ಇರುವಂಥ, ತಮ್ಮ ಪ್ರದೇಶಗಳಲ್ಲಿ ಆದ ಹಿಂಸೆ, ಅತ್ಯಾಚಾರ, ಭ್ರಷ್ಟಾಚಾರದಿಂದ ನಲುಗಿ ಹೋದಂಥ ಜನ ದುಃಖದಲ್ಲಿರುವಾಗ, ದೇಶದ ಮತ್ತೊಂದೆಡೆ ಒಂದು ಉನ್ಮಾದದ ವಾತಾವರಣ, ವಿಜೃಂಭಣೆಯ ವಾತಾವರಣ ನಡೀತಾ ಇರುವಾಗ, ಯಾರು ನೋವಿಂದ ಬೆಂದಿದ್ದಾರೋ, ಯಾರು ನೋವನ್ನು ಅನುಭವಿಸಿದಾರೋ, ಯಾರು ಹಿಂಸೆಯಿಂದ ನರಳುತ್ತಾ ಇದ್ದಾರೋ ಅಂಥ ಜನರಿಗೆ ಸಾಂತ್ವನ ನೀಡುವುದಕ್ಕೆ ಅವರ ಬಳಿ ಹೋಗ್ತಾ ಇರುವಂಥದ್ದು ವಿಷಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಹೀಗಾಗಿ ನನಗೆ ಈಶ್ವರ್ ಸನ್ಕಲ್ ಅವರ ಜಗವೆಲ್ಲ ನಗುತ್ತಿರಲು ಜಗದಳವು ನನಗಿರಲಿ ಎನ್ನುವ ಸಾಲು ನೆನಪಾಯಿತು. ಸ್ನೇಹಿತರೆ, ಇವತ್ತು ಆಸಾಂನಿಂದ ತಮ್ಮ ಪ್ರವಾಸವನ್ನು ಮುಂದುವರಿಸಿದಂಥ ರಾಹುಲ್ ಗಾಂಧಿ ಅವರಿಗೆ ಗುವಾಹಟಿಯಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿರೋಧವನ್ನು ಎದುರಿಸಬೇಕಾಗಿ ಬಂತು. ಅಸ್ಸಾಂನ ಮುಖ್ಯಮಂತ್ರಿ ರಾಹುಲ್ ಗಾಂಧಿಯವರ ಭಾರತ ನ್ಯಾಯ ಯಾತ್ರೆಯನ್ನು ತಡೆಯಲೇಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಪಟ್ಟು ಬ್ಯಾರಿಕೇಡ್ಗಳನ್ನು ಹಾಕಿದರು. ಆದರೆ ಕಾಂಗ್ರೆಸ್ನ NSUI ಕಾರ್ಯಕರ್ತರು और सुबह जब निकली यात्रा, जब गुवाहाटी में प्रवेश करने की कोशिश की राहुल गांधी के नेतृत्व में भारत जोड़ो न्याय यात्रा ने, तो उसे रोका गया, बैरिकेडिंग की गई। आपने वो तस्वीरें देखी किस तरह से बैरिकेडिंग को तोड़कर NSUI, इंडियन यूथ कांग्रेस के तमाम जो कार्यकर्ता हैं, भारतीय राष्ट्रीय कांग्रेस तमाम जो ಬಿಸಿ ರಕ್ತದ ಯುವಕರು ಬ್ಯಾರಿಕೇಡ್ಗಳನ್ನ ಕಿತ್ತೆಸೆದರು. ಆದರೆ ರಾಹುಲ್ ಗಾಂಧಿ ಹೇಳಿದ ಮಾತಿದೆಯಲ್ಲ, ಅದು ಬಹಳ ಅದ್ಭುತ. ನಮ್ಮ ಬಿಸಿ ರಕ್ತದ ಯುವಕರು ಬ್ಯಾರಿಕೇಡ್ಗಳನ್ನು ಕಿತ್ತಾಕಿರಬಹುದು, ಆದರೆ ಕಾನೂನನ್ನು ಉಲ್ಲಂಘಿಸಿಲ್ಲ. ದೇಶದ ದೊಡ್ಡ ದೊಡ್ಡ ನಾಯಕರು ಕಾನೂನು ಉಲ್ಲಂಘಿಸಬಹುದು, ಆದರೆ
ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ನಾಯಕರು ಕಾನೂನನ್ನು ಉಲ್ಲಂಘಿಸಕ್ಕೆ ಸಾಧ್ಯನೇ ಇಲ್ಲ, ಯಾರು ಕೂಡ ಕಾನೂನನ್ನ ಉಲ್ಲಂಘಿಸಬಾರದು ಅನ್ನೋ ಕೂಡ ಎಚ್ಚರಿಕೆಯನ್ನು ಕೂಡ ರಾಹುಲ್ ಗಾಂಧಿ ನೀಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿಯಲ್ಲಿ ಇರುವಂತಹ ರಾಜಕೀಯ ಪ್ರಜ್ಞೆ ಯಾವ ದೊಡ್ಡ ಮಟ್ಟದ್ದು, ಅದೆಷ್ಟು ಉದಾತ್ತ ಮಟ್ಟದ್ದು ಎನ್ನುವುದನ್ನ ಇಲ್ಲಿ ಗುರುತಿಸಬಹುದು. ಯಾರಿಗೂ ಅಂಜದೆ ಅಳುಕದೆ ಮುನ್ನುಗ್ಗುವ ಛಾತಿಯ ರಾಹುಲ್ ಗಾಂಧಿ ಅವರಿಗೆ ನಿನ್ನೆ ಕೂಡ ಬಹಳ ದೊಡ್ಡ ಪ್ರತಿರೋಧವನ್ನು ಎದುರಿಸಬೇಕಾಯಿತು. ಶಂಕರ್ ದೇವ್ ಎನ್ನುವ ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಪ್ರಯತ್ನ ಮಾಡ್ತಾರೆ. ಆದರೆ ಸ್ಥಳೀಯ ಆಡಳಿತ ಅವರಿಗೆ ಆ ಧಾರ್ಮಿಕ ಸ್ಥಳದಲ್ಲಿ ಪ್ರವೇಶ ಮಾಡುವುದಕ್ಕೆ ನಿರಾಕರಿಸುತ್ತೆ. Now Modi ji will decide मंदिर कौन जा सकता है, कब जा सकता है और कब नहीं जा सकता. ಅಲ್ಲಿಗೆ ಹೋಗುವ ಮುನ್ನ ಸಂಬಂಧಪಟ್ಟವರ ಅನುಮತಿ ಪಡೆದೇ ರಾಹುಲ್ ಗಾಂಧಿ ಅವರು ಆ ಧಾರ್ಮಿಕ ಸ್ಥಳಕ್ಕೆ ಹೋಗುವ ಪ್ರಯತ್ನ ಮಾಡಿರ್ತಾರೆ. ಆದರೆ ಕೊನೆಯ ಕ್ಷಣದಲ್ಲಿ ಸ್ಥಳೀಯ ಆಡಳಿತ, ಅಸ್ಸಾಂ ಸರ್ಕಾರದ ಆಡಳಿತ ಅವರನ್ನ ಒಳಗೆ ಹೋಗದಂತೆ ತಡೆ ಹಿಡಿಯುತ್ತೆ. ಆಗ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾರೆ, मुझे बताइए मैंने गलती क्या की? हमें वहाँ इनवाइट किया गया, अब एडमिनिस्ट्रेशन कह रहा है नहीं जा सकते हैं, तो मैं पूछ रहा हूँ क्यों नहीं जा सकते हैं? क्या गलती की है मैंने? मैं बस हाथ जोड़ने जाना चाहता हूँ, रिस्पेक्ट नहीं करना चाहता हूँ, बट ये अलाउ नहीं कर रहे हैं. अब देख रहे हैं, बस मैं कारण पूछ रहा हूँ. Now government and Modi ji will decide मंदिर कौन जा सकता है, कब जा सकता है और कब नहीं जा सकता है. शायद आज ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾರೆ, ಮಂದಿರಕ್ಕೆ ಯಾರು ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಯಾವಾಗ ಹೋಗಬಾರದು ಅನ್ನೋದನ್ನ ನಿರ್ಧಾರ ಮಾಡೋರು ಯಾರು? मैं और लोकल एमएलए जा सकते हैं. नहीं तो ये जा सकते हैं, मगर मैं नहीं जा सकता. तो मैंने क्या गलती की है? ಸ್ಥಳೀಯ ಶಾಸಕರು ಮಾತ್ರ ಇಲ್ಲಿ ಪ್ರವೇಶ ಮಾಡಬಹುದು, ತಾವು ಮಾತ್ರ ಪ್ರವೇಶ ಮಾಡುವ ಹಾಗಿಲ್ಲ ಎಂದು ಆಡಳಿತ ಹೇಳಿದಾಗ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾರೆ, ಸ್ಥಳೀಯ ಶಾಸಕರು ಹೋಗಬಹುದಾದರೆ ನಾನು ಯಾಕೆ ಹೋಗಬಾರ್ದು? ನಾನೇನಂತ ತಪ್ಪು ಮಾಡಿದ್ದೀನಿ? ನಾನು ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಾನು ಮಾಡಿರೋ ತಪ್ಪಾದರೂ ಏನು? ದಯವಿಟ್ಟು ನನಗೆ ಒಂದು ಕಾರಣ ಹೇಳಿ, ನಾನು ಯಾಕೆ ಈ ಮಂದಿರದಲ್ಲಿ ಹೋಗಬಾರ್ದು? ಹಾಗಾದ್ರೆ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ದೇವಸ್ಥಾನದಲ್ಲಿ ಹೋಗೋದಕ್ಕೆ, ಮಂದಿರ ಪ್ರವೇಶ ಮಾಡೋದಕ್ಕೆ ಅವಕಾಶ ಇದೆಯಾ? ನನ್ನಂಥವ್ರಿಗೆ ಯಾಕಿಲ್ಲ? ನಾನೇನಂತ ತಪ್ಪು ಮಾಡಿದೆ? ನನಗೆ ಯಾಕೆ ನೀವು ನಿರಾಕರಿಸ್ತಿದ್ದೀರಾ? ಹಿಂದೆ ಅಂಬೇಡ್ಕರ್ ಅವರು ಕೂಡ ಮಂದಿರ ಪ್ರವೇಶ ಮಾಡುವಂಥ, ನೀರನ್ನ ಮುಟ್ಟುವಂತಹ ಒಂದು ಚಳವಳಿ ಮಾಡಿದ್ರಲ್ಲ, ಆ ಚಳವಳಿ ಈಗ ನೆನಪಾಗ್ತಾ ಇದೆ. ಆಗ ಅಂಬೇಡ್ಕರ್ ಅವರು ಮಾಡಿರುವ ಪ್ರಯತ್ನ ಮತ್ತು ಈಗ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಪ್ರಯತ್ನ, ಇವೆರಡೂ ಕೂಡ ಏನನ್ನು ಧ್ವನಿಸುತ್ತೆ ಅನ್ನೋದನ್ನ ಇತಿಹಾಸ ನೆನಪಿಡಬೇಕು. शंकर देव जी जो असम का कल्चर है, असम की हिस्ट्री है, असम का सोचने का तरीका है, उसके एक प्रतीक हैं, सबसे बड़े प्रतीक हैं. हमने सोचा था कि अगर हम असम आएंगे तो ಮುಂದುವರೆದು ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಶಂಕರ ದೇವ್ ಅವರ ಸಂಸ್ಕೃತಿ ಎಂಥದ್ದು ಅಂದ್ರೆ ಎಲ್ಲ ಜಾತಿ, ಧರ್ಮ, ಭಾಷೆ ಇವರೆಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ಸಹಿಷ್ಣು ಭಾವದ ಒಂದು ಪ್ರತೀಕ. हम उनकी सोच का पालन करेंगे, अपने काम में उनकी सोच का प्रयोग करेंगे. वो ಅದೇ ನಾವು ಅನುಸರಿಸ್ತಾ ಇರುವ ಮಾರ್ಗ ಕೂಡ. ಅಂತ ಸಂದರ್ಭದಲ್ಲಿ ಈ ತರಹದ ಭಾವೈಕತೆಯ ಸ್ಥಳಗಳಿಗೂ ಕೂಡ ಪ್ರವೇಶವನ್ನ ಕೆಲವರಿಗೆ ಮಾತ್ರ ಮೀಸಲಿಟ್ಟು ಇನ್ನು ಕೆಲವರನ್ನ ದೂರ ಇಡುವುದು ಯಾವ ನ್ಯಾಯ ಎನ್ನುವ ಮಹತ್ವದ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಅವರು ಆಡಳಿತಕ್ಕೆ ಕೇಳ್ತಾರೆ. ಇದು ಬಹುಶಃ ಕೋಟ್ಯಾಂತರ ಜನರ ಪ್ರಶ್ನೆಯೂ ಕೂಡ ಆಗಿದೆ. ಯಾರನ್ನ ದೇವಸ್ಥಾನದಿಂದ ಹೊರಗೆ ನಿಲ್ಲಿಸಿದ್ರು ಅಥವಾ ಯಾರನ್ನ ಕೆಲವು ಪ್ರದೇಶಗಳಿಂದ ಪ್ರಜ್ಞಾಪೂರ್ವಕವಾಗಿ ಹೊರಗಡೆನೆ ನಿಲ್ಲುವ ಹಾಗೆ ಮಾಡಿದ್ರು, ಅವರೆಲ್ಲರ ಪ್ರಶ್ನೆ ಕೂಡ ಇದಾಗಿದೆ. ಆ ಎಲ್ಲರ ಪರವಾಗಿ ರಾಹುಲ್ ಗಾಂಧಿಯವರು ಈಗಿನ ಸಂದರ್ಭದಲ್ಲೂ ಕೂಡ ಎತ್ತಾ ಇರುವ ಪ್ರಶ್ನೆ ಬಹಳ ಮುಖ್ಯವಾದದ್ದು, ಇದನ್ನ ಗಮನಿಸಲೇಬೇಕಾದಂಥದ್ದು. वो उनकी सोच के खिलाफ है. और ये जो हमारी यात्रा है, शंकर देव जी की फिलॉसफी की यात्रा है. रिस्पेक्ट करना चाहिए. हम भी उन्हीं के रास्ते पे चलते हैं, लोगों को जोड़ते हैं,
नफरत नहीं फैलाते हैं, तो वो हमारे लिए एक गुरु जैसे हैं, हमें डायरेक्शन देते हैं। तो मैंने सोचा कि जाके मैं वहाँ मत्था टेक लूं। उनका इनविटेशन आया था, 11 तारीख को इनवाइट किया था, मगर फिर यहाँ पे हमें कहा ಶಂಕರ್ ದೇವ್ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ವ್ಯಕ್ತಿತ್ವ, ಅವರಲ್ಲಿ ಜೀವ ಕಾರುಣ್ಯ ಇತ್ತು. ಆ ಕಾರಣಕ್ಕಾಗಿಯೇ ನಾನು ಆಸಾಮನ ಪ್ರವಾಸದ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿ ಅವರ ಸನ್ನಿಧಾನದಲ್ಲಿ ನಿಂತು ಅವರ ಆಶೀರ್ವಾದ ಪಡೆದು ಪ್ರವಾಸವನ್ನ ಮುಂದುವರಿಸಬೇಕು ಅಂತ ಯೋಚನೆ ಮಾಡಿದ್ದೆ. ಹೀಗಾಗಿ ನಾನು ಈ ಪ್ರದೇಶಕ್ಕೆ ಬಂದಿದ್ದೇನೆ ವಿನಃ ಬೇರೆ ಯಾವ ಕಾರಣ ಇಲ್ಲ. ಆದರೆ ನನಗೆ ಒಳಗಡೆ ಹೋಗೋದಕ್ಕೆ ಅವಕಾಶನೇ ನೀಡ್ತಾ ಇಲ್ಲ. ಆದರೆ ಅವಕಾಶ ನೀಡದೇ ಇರೋದಕ್ಕೆ ಕಾರಣ ಏನು? ದಯವಿಟ್ಟು ನನಗೆ ಅದನ್ನ ತಿಳಿಸಿ ಅಂತ ಅವರು ಪದೇ ಪದೇ ಆ ಆಡಳಿತಾಧಿಕಾರಿಯನ್ನ ಪ್ರಶ್ನಿಸ್ತಾ ಇದ್ರು. ಆಮೇಲೆ ಮನವಿ ಮಾಡ್ಕೋತಾ ಇದ್ರು, ನಾನು ಕೈ ಮುಗಿದು ನಿಮ್ಮನ್ನ ಕೇಳ್ಕೊಳ್ತೇನೆ, ದಯವಿಟ್ಟು ನನಗೆ ಕಾರಣಗಳನ್ನ ತಿಳಿಸಿ. ಕಡೆಗೂ ಆಡಳಿತ ಅವರಿಗೆ ಒಳಗಡೆ ಹೋಗುವುದಕ್ಕೆ ಅವಕಾಶ ನೀಡುವುದಿಲ್ಲ. ಆದರೆ ರಾಹುಲ್ ಗಾಂಧಿ ಬಯಲಲ್ಲೇ ಕೂತ್ಕೊಂಡು ಗಾಂಧೀಜಿಯವರ ಪ್ರಾರ್ಥನೆಯನ್ನ ಮಾಡ್ತಾ ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ತಾರೆ. ರಘುಪತಿ ರಾಘವ ರಾಜಾರಾಮ್ ಗಾಂಧೀಜಿಯವರ ಪ್ರಾರ್ಥನೆಯನ್ನ ಹಾಡ್ತಾ ಅವರು ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ತಾರೆ. ಇದು ಬಹಳ ಮುಖ್ಯವಾದಂತಹ ಘಟನೆ ಇವತ್ತಿನದು. ಇವತ್ತು ದೇಶದಲ್ಲಿ ಎಲ್ಲೆಡೆ ವಿಭಜನೆಯ ಕೆಲಸಗಳೇ ನಡೀತಾ ಇದ್ದಾವೆ. ದೇಶವನ್ನ ಭಾಗ ಮಾಡುವಂತ ಪ್ರಯತ್ನಗಳು ನಡೀತಾ ಇರುವ ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಜಾತಿ, ಧರ್ಮ, ಭಾಷೆ ಇವೆಲ್ಲವನ್ನು ಮೀರಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಶಂಕರ್ ದೇವ್ ಅವರ ಫಿಲಾಸಫಿ ಇದೆಯಲ್ಲ, ಆ ಫಿಲಾಸಫಿಯಲ್ಲೇ ನಾವು ಈ ಯಾತ್ರೆಯನ್ನ ಕೈಗೊಳ್ತಾ ಇರುವುದು. ಅರುಣಾಚಲ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಅಭೂತಪೂರ್ವವಾದಂತಹ ಸ್ವಾಗತ ಸಿಕ್ತು. ಅದೇ ರೀತಿಯಾಗಿ ಮೇಘಾಲಯದಲ್ಲೂ ಕೂಡ ನಿನ್ನೆ ಅತ್ಯಂತ ಅವಿಸ್ಮರಣೀಯ ಘಟನೆ ಅದು. ನಿನ್ನೆಯ ಸಂಭ್ರಮದಲ್ಲಿ ಇಡೀ ಇಂಡಿಯಾ ತೇಲಾಡ್ತಾ ಇರುವ ಸಂದರ್ಭದಲ್ಲೇನೆ ಮೇಘಾಲಯದಲ್ಲಿ ರಾತ್ರಿ ಹೊತ್ತು ಅದೆಷ್ಟು ಅಸಂಖ್ಯ ಮೊಬೈಲ್ಗಳು ತಮ್ಮ ಟಾರ್ಚ್ ಅನ್ನು ಆನ್ ಮಾಡಿಕೊಂಡು ರಾಹುಲ್ ರಾಹುಲ್ ಎನ್ನುವ ಕೂಗಿನೊಂದಿಗೆ ರಾಹುಲ್ ಗಾಂಧಿಯನ್ನ ಸ್ವಾಗತಿಸುವುದಿದೆಯಲ್ಲ, ಯಾವ ಅಧಿಕಾರ ಇದೆ ರಾಹುಲ್ ಗಾಂಧಿಗೆ? ಅವರು ಯಾವ ದೇಶದ ಪ್ರಧಾನಿ? ಅವರು ವಿರೋಧ ಪಕ್ಷದ ನಾಯಕರು ಕೂಡ ಅಲ್ಲ, ಒಂದು ಪಕ್ಷದ ಅಧ್ಯಕ್ಷರು ಕೂಡ ಅಲ್ಲ. ಅವರಲ್ಲಿ ಯಾವ ಅಧಿಕಾರ ಇದೆ? ಅಧಿಕಾರವೇ ಇಲ್ಲದಂತ ಅತ್ಯಂತ ಸ್ವಚ್ಛ ಮನಸ್ಸಿನ ಈ ತರಹದ ರಾಜಕಾರಣಿಗೆ ಜನ ನೀಡುವ ಸ್ಪಂದನೆ ಇದೆಯಲ್ಲ, ಈ ಸ್ಪಂದನೆ ತುಂಬಾ ಧ್ವನಿಪೂರ್ಣವಾಗಿದೆ. ಮೇಘಾಲಯದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕ ಅಭೂತಪೂರ್ವ ಸ್ವಾಗತ ಇದೆಯಲ್ಲ, ಮೊಬೈಲ್ ಟಾರ್ಚ್ಗಳನ್ನು ಆನ್ ಮಾಡಿಕೊಂಡು ಅಸಂಖ್ಯ ಜನ ಸೇರಿ ರಾಹುಲ್ ರಾಹುಲ್ ಎನ್ನುವ ಉದ್ಘೋಷದೊಂದಿಗೆ ರಾಹುಲನ್ನು ಸ್ವಾಗತಿಸಿದ ರೀತಿ ಇದೆಯಲ್ಲ, ಬಹಳ ಅದ್ಭುತವಾಗಿತ್ತು. ಅದು ಬೇರೆಯದೇ ಧ್ವನಿಯನ್ನ ಹೇಳ್ತಾ ಇತ್ತು. ಇವತ್ತು ಆಸ್ಸಾಮನ ಬರ್ಪೇಟಾದಲ್ಲಿ ರಾಹುಲ್ ಗಾಂಧಿ ಅವರು ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದರು. ಅಲ್ಲಿಯೂ ಕೂಡ ಅಸಂಖ್ಯ ಜನ ಸೇರಿದ್ರು. ರಾಹುಲ್ ಗಾಂಧಿ ಅವರು ಯಾವುದೇ ಪ್ರತಿಭಟನೆಗಳನ್ನ, ಯಾವುದೇ ಅಡೆತಡೆಗಳನ್ನ ಮೀರಿ ತಮ್ಮ ಸಂಕಲ್ಪದೊಂದಿಗೆ ಮುನ್ನುಗ್ತಾ ಇದ್ದಾರೆ. ಅವರ ಎದೆಗಾರಿಕೆ ಇಂದಿನ ಸಾಮಾಜಿಕ ಮತ್ತು ರಾಜಕೀಯ ಸಂದರ್ಭದಲ್ಲಿ ಅತ್ಯಂತ ಧ್ವನಿಪೂರ್ಣವಾಗಿದೆ. जनरल कास्ट वालों के काम करने के लिए पैदा हुए हैं, ये आपके चीफ मिनिस्टर ने ट्विटर पे बोला कि पिछड़ी जात वाले जनरल कास्ट की सेवा करने के लिए पैदा हुए हैं. इससे बड़ा अपमान पिछड़ी जात वालों का, दलितों का कोई नहीं कर सकता है. मैं आपसे पूछना चाहता हूं, असम के पिछड़ी जात वाले लोगों से, ओबीसी वर्ग से, दलित वर्ग से आप चुप क्यों हो? आपने एक शब्द क्यों नहीं कहा? आपके चीफ मिनिस्टर ने आपका अपमान किया है, आपको
से पैदा हुए हो, आप चुप क्यों हो? आपको चुप नहीं होना चाहिए। आपका अपमान किया जा रहा है, आपको चुप नहीं रहना चाहिए। आपको अपनी बात चीफ मिनिस्टर के सामने रखनी चाहिए। मैं रखता हूं। दलित वर्ग, ಅವರು ಅಸ್ಸಾಂನಲ್ಲಿ ಒಂದು ಸಂದರ್ಭದಲ್ಲಿ ಅವರ ವಾಹನದ ಸುತ್ತ ಕೆಲವು ದುಷ್ಕರ್ಮಿಗಳು ಅವರನ್ನ ಸುತ್ತುವರಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಮೂಲಕ ತಮ್ಮ ವ್ಯಾನಿನ ಕಿಟಕಿಯ ಮೂಲಕ ಅವರಿಗೆ ವಿಶ್ ಮಾಡ್ತಾರೆ. ಆದರೂ ಅವರ ಪ್ರತಿಭಟನೆ ನಿಲ್ಲೋದಿಲ್ಲ, ಅವರ ಕೂಗು ನಿಲ್ಲೋದಿಲ್ಲ, ಅವರ ಹುಚ್ಚಾಟ ನಿಲ್ಲೋದಿಲ್ಲ. ಯಾವುದಕ್ಕೂ ಹೆದರದ ರಾಹುಲ್ ಗಾಂಧಿ ತಮ್ಮ ಅಂಗರಕ್ಷಕರ ಮನವಿಯನ್ನು ಕೂಡ ಕಡೆಗಣಿಸಿ ಬಸ್ಸಿನಿಂದ ಇಳಿದು ಅವರತ್ತ ನುಗ್ತಾರೆ, ಅವ್ರ ಜೊತೆ ಸಂವಾದ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎಂಥ ಪ್ರತಿಕೂಲ ಸಂದರ್ಭದಲ್ಲಿ, ಎಂಥ ಪ್ರತಿಭಟನೆಯ ಸಂದರ್ಭದಲ್ಲೂ ಕೂಡ ಎಂಥವರ ಎದೆಯನ್ನ ಮುಟ್ಟಿ ಅವರ ಮನಸ್ಸುಗಳನ್ನ ತಟ್ಟುವಂತಹ ಪ್ರಯತ್ನ ರಾಹುಲ್ ಗಾಂಧಿ ಅವ್ರದ್ದು ಇದೆಯಲ್ಲ, ನಿಜಕ್ಕೂ ಇಂಥ ಸಂದರ್ಭದಲ್ಲಿ ಬಹು ದೊಡ್ಡ ಎದೆಗಾರಿಕೆ. ಅಂಥ ರಾಜಕೀಯ ಎದೆಗಾರಿಕೆಯನ್ನ ರಾಹುಲ್ ಗಾಂಧಿ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಭಾರತದ ರಾಜಕೀಯ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವಾದ ಮತ್ತು ಅತ್ಯಂತ ಮಹತ್ವದ ಯಾತ್ರೆಯಾಗಿದೆ. ಸ್ನೇಹಿತರೆ, ಇವತ್ತು ಇಷ್ಟೇ. ಮುಂದಿನ ವಿಡಿಯೋಗಳಲ್ಲಿ ರಾಹುಲ್ ಗಾಂಧಿಯವರ ಭಾರತ ನ್ಯಾಯ ಯಾತ್ರೆಯ ಬಗ್ಗೆ ಚರ್ಚೆ ನಡೆಸೋಣ. ಮಹತ್ವದ ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡುವ ಪ್ರಯತ್ನವನ್ನು ನಾವು ಮುಂದುವರಿಸ್ತೇವೆ. ಅಲ್ಲಿವರೆಗೆ ನೀವು ನಮ್ಮ ಜೊತೆಗಿರಿ. ಎಂದಿನಂತೆ ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ, ಸಾಧ್ಯವಾದರೆ ತನು ಮನ ಧನಗಳೊಂದಿಗೆ ನಮ್ಮನ್ನು ಬೆಂಬಲಿಸುವ ಪ್ರಯತ್ನ ಮಾಡಿ ನಮ್ಮ ಜೊತೆ ಇರಿ.